ನಮಸ್ಕಾರ ಎಲ್ರಿಗೂ ಸರ್ವ ಚಾನಲ್ಗೆ ಸ್ವಾಗತ. ಇವತ್ತು ಹಸಿ ತೊಗರಿಕಾಳು ಹಾಗೂ ಮಿಕ್ಸ್ ತರಕಾರಿ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, 1 ಲೀಟರ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ತೊಗರಿಕಾಳು ಅರ್ಧ ಕೆಜಿ. ಹಾಗೆ ನೋಡಿ ತರಕಾರಿ, ಇದು ಚಿಕ್ಕಡಿಕಾಯಿ, ಇದನ್ನ ಚಪ್ರದ ಅವರೆಕಾಯಿ ಅಂತ ಕೂಡ ಅಂತಾರೆ ಹಳ್ಳಿ ಕಡೆ. ಬದನೆಕಾಯಿ ಈ ತರ ನೋಡಿ, ಇದು ಗ್ರೀನ್ ಬದನೆಕಾಯಿ 2 ತಗೊಂಡಿದ್ದೀನಿ. ಹಾಗೆ ಆಲೂಗೆಡ್ಡೆ ಮತ್ತೆ ಬೀನ್ಸ್ ತಗೊಂಡಿದ್ದೀನಿ. ಚಿಕ್ಕಡಿಕಾಯಿ ಹಸಿ ತೊಗರಿಕಾಳು ಜೊತೆ ಹಾಕಿದ್ರೆ ಹುಳಿ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಮುದ್ದೆಗಾದ್ರೆ ಸ್ವಲ್ಪ ನೀರನ್ನ ಕಮ್ಮಿನೇ ಹಾಕೊಳ್ಳಿ, ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ಳಿ. ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉಪ್ಪು. ನಾವು ಇವಾಗಲೇ ಉಪ್ಪು ಹಾಕಿ ಬೇಯಿಸ್ಕೊಳ್ಳೋದ್ರಿಂದ ತರಕಾರಿಗೆ ಚೆನ್ನಾಗಿ ಉಪ್ಪು ಹಿಡಿದಿರುತ್ತೆ. ಇವಾಗ ಕ್ಲೋಸ್ ಮಾಡಿ ಇದನ್ನ 1 ವಿಸಲ್ ಕೂಗಿಸ್ಕೊಳ್ಳೋಣ. ಪಕ್ಕಕ್ಕೆ ಇಟ್ಕೊಂಡು 1 ವಿಸಲ್ ಕೂಗಿಸ್ಕೊಳ್ಳೋಣ. ಅಷ್ಟರಲ್ಲಿ ಸಾಂಬಾರ್ಗೆ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನು ಎಣ್ಣೆ ಹಾಕೊತಾ ಇದ್ದೀನಿ. ನೋಡಿ, ಒಂದು ದೊಡ್ಡ ಸೈಜು ಈರುಳ್ಳಿ, ಸ್ವಲ್ಪ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. 1/4 ಕಪ್ಪು ತೆಂಗಿನಕಾಯಿ, ನೋಡಿ ಈ ಕಪ್ಪಲ್ಲಿ 1/4 ಕಪ್ ತಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ, ನೋಡಿ ಸ್ವಲ್ಪ ಹುಣಸೆ ಹಣ್ಣನ್ನ ನೆನೆಸಿ ಇಟ್ಕೊಂಡಿದ್ದೆ, ಸ್ವಲ್ಪ ಹಾಕೋಬೇಕು. ಒಂದು ಚಿಕ್ಕ ಸೈಜ್ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನ ಹಾಕೋಬೇಕು. ಯಾಕಂದರೆ ನೋಡಿ 2 ಟೊಮೊಟೊ ಸೇರಿಸಿದ್ದೀನಿ, ಮತ್ತು ತರಕಾರಿ ಜೊತೆ 1 ಟೊಮೊಟೊ ಕೂಡ ಹಾಕಿದ್ದೀನಿ. ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ಹಣ್ಣು. ಸಾಂಬಾರ್ ಪೌಡ್ರು 3 ಸ್ಪೂನ್ನ ಸೇರಿಸ್ತಾ ಇದ್ದೀನಿ. ಇದು ಮನೇಲಿ ಮಾಡಿರೋ ಸಾಂಬಾರ್ ಪೌಡ್ರು. ಹಾಗೆ ಸ್ವಲ್ಪ ಅರಿಶಿನ, ಅರ್ಧ ಸ್ಪೂನು ಧನಿಯಾ ಪುಡಿ. ಧನಿಯಾ ಪುಡಿ ಸಾಂಬಾರ್ ಪುಡಿ ಮನೇಲಿ ಮಾಡಿರೋ ಸಾಂಬಾರ್ ಪುಡಿನಲ್ಲಿ ಕೂಡ ಮಿಕ್ಸ್ ಆಗಿರುತ್ತೆ. ನಾವು ಸಾಂಬಾರ್ ಮಾಡುವಾಗ ಸ್ವಲ್ಪ ಧನಿಯಾ ಪುಡಿ ಸೇರಿಸೋದ್ರಿಂದ ಸಾಂಬಾರು ಇನ್ನೂ ಟೇಸ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಧನಿಯಾ ಪುಡಿ. ಇವಾಗ ಇದನ್ನ ಈರುಳ್ಳಿ ತಣ್ಣಗಾದ್ಮೇಲೆ ನೈಸ್ಗೆ ರುಬ್ಕೊಳ್ಳೋಣ. ಅಷ್ಟರಲ್ಲಿ ತರಕಾರಿ ಕೂಡ ವಿಸಲ್ ಬಂದಿರುತ್ತೆ, ಬೇಗನೆ ಆಗೋಗುತ್ತೆ. 10 ನಿಮಿಷದಲ್ಲೆಲ್ಲ ಸಾಂಬಾರನ್ನ ಮಾಡ್ಕೊಬಿಡ್ಬೋದು, ತರಕಾರಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ. ನೋಡಿ, ತರಕಾರಿ ವಿಸಲ್ ಕೂಡ ಹೋಗಿದೆ. ಹಾಗೆ ನಾವು ರುಬ್ಬಿಟ್ಕೊಂಡ ಮಸಾಲೆನ ಇದಕ್ಕೆ ಸೇರಿಸೋಣ. ನಾನಿಲ್ಲಿ ಎಕ್ಸ್ಟ್ರಾ ನೀರು ಸೇರಿಸಲ್ಲ, ಅವಾಗಲೇ ತರಕಾರಿ ಜೊತೆ ಹಾಕಿದ್ದು ನೀರು ಎಷ್ಟು ಅಷ್ಟೇನೆ. ಇವಾಗ ಖಾರ ಎಲ್ಲ ಮಿಕ್ಸ್ ಮಾಡಿ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳೋಣ. ನೋಡಿ ಆ ಕಡೆ ಮುದ್ದೆ ಕೂಡ ರೆಡಿ ಇಟ್ಕೊಂಡಿದ್ದೀನಿ. 5 ನಿಮಿಷ ಸಾಂಬಾರು ಕುದಿಸ್ಕೊಳ್ಳೋಣ. ನೋಡಿ 5 ನಿಮಿಷ ಆಗಿದೆ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು 2 ಸ್ಪೂನು ಎಣ್ಣೆ ಹಾಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಸಾಸಿವೆ, ಕರಿಬೇವು, ನೋಡಿ ಒಂದು ಅರ್ಧ ಈರುಳ್ಳಿನ ಸೇರಿಸ್ತಾ ಇದ್ದೀನಿ.
ಒಂದೆರಡು ಮೆಣಸಿನ್ಕಾಯಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಏನು ಬ್ರೌನ್ ಕಲರ್ ಬರೋದು ಬೇಡ, ಸ್ವಲ್ಪ ಈರುಳ್ಳಿ ಬೆಂದರೆ ಸಾಕು. ಇಷ್ಟಾದರೆ ಸಾಕು. ಇವಾಗ ಸಾಂಬಾರ್ ಜೊತೆ ಸೇರಿಸ್ಕೊಳ್ಳೋಣ. ನೋಡಿ, ಒಗ್ಗರಣೆ ಹಾಕುವಾಗ ತಕ್ಷಣ ಕ್ಲೋಸ್ ಮಾಡಿಬಿಡ್ಬೇಕು, ಇಲ್ಲಾಂದರೆ ಗೋಡೆಗೆಲ್ಲ ಎಗರು ಬಿಡುತ್ತೆ. ಈ ರೀತಿ ಮುಚ್ಚಳನ ಕ್ಲೋಸ್ ಮಾಡ್ಕೊಳ್ಳೋಣ. ಇದು ಒಂದು 2 ಸೆಕೆಂಡು ಕುದ್ರೆ ಸಾಕು. ನೋಡಿ, ನಾನು ಮಸಾಲೆ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿಗೆ ಮುದ್ದೆಗೆ ಕರೆಕ್ಟಾಗಿದೆ. ನೀವು ಅನ್ನಕ್ಕೆ ಬೇಕಂದರೆ ಇನ್ನೂ ಸ್ವಲ್ಪ ತೆಳುವಾಗಿ ಮಾಡ್ಕೋಬೋದು. ಸಾಂಬಾರು ರೆಡಿ ಆಯಿತು. ನೋಡಿ, ಹಸಿ ತೊಗರಿಕಾಳು ಸಾಂಬಾರು ರೆಡಿಯಾಗಿದೆ. ಜೊತೆಗೆ ಮುದ್ದೆ ಕೂಡ ಮಾಡ್ಕೊಂಡಿದ್ದೀನಿ. ಮುದ್ದೆ ತಿಂದಮೇಲೆ ಸ್ವಲ್ಪ ಅನ್ನ ಆದರೂ ಇರಲೇಬೇಕು, ಅದಕ್ಕೆ ಸ್ವಲ್ಪ ಅನ್ನ ಮಾಡ್ಕೊಂಡಿದ್ದೀನಿ. ನಾನು ಮಾಡಿರೋ ತೊಗರಿಕಾಳು ಸಾಂಬಾರು ನಿಮ್ಮೆಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸರ್ವ ಚಾನಲ್ನ ಫಾಲೋ ಮಾಡಿ. ಹಾಗೂ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.